ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ಸಂಡೇ, ಅದರಿಂದ ನನಗೆ ಶಾಪ್ ಏನಿಲ್ಲ, ಮನೆಯಲ್ಲೇ ಇದ್ದೇನೆ. ಈಗ ನಂದು ಗೇಟ್ ಓಪನ್ ಮಾಡ್ತಾ ಇದ್ದೇನೆ, ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೇವೆ. ಬೆಳಿಗ್ಗೆನಾಗೆ ದೇವಸ್ಥಾನಕ್ಕೆ ಹೋಗಿ 8 ಗಂಟೆ ಆಗ ನಾವು ರಿಟರ್ನ್ ಮನೆಗಾಗಿದ್ದೇವೆ. ಹಾಗೆ ನಂದು ಅರ್ಜು ಎಲ್ಲ ನಾವು ಹೋಗುವಾಗ ಮಲಗಿದ್ರು, ಮತ್ತು ಅವರು ಏಳಲಿಲ್ಲ. ಈಗ ನಾವು ಬರುವಾಗ ಎದ್ದಿದ್ದಾರೆ. ಈಗ ಅರ್ಜು ಬ್ರಷ್ ಎಲ್ಲ ಮಾಡ್ತಾ ಇದ್ದಾನೆ. ಮತ್ತು ಹಾಗೆ ನಂದು ಸಹ ಬ್ರಷ್ ಮಾಡ್ತಾ ಇದ್ದೇನೆ. ನಂದು ಅಂದರೆ ನಮ್ಮಲ್ಲೇ ಮಕ್ಕಳು ಅಂದರೆ ಬ್ರಷ್ ಮಾಡೋದಲ್ಲ ಹೇಳಿದ್ರೆ ಇಡೀ ಅವರಿಗೆ ಹಿತ್ಲಿಡೀ ತಿರುಗಬೇಕು, ತಿರುಗಿ ಅಂಗಳದಲ್ಲಿ ಅಲ್ಲಿ ಇಲ್ಲಿ ಇಡೀ ನಡೆದಾಡಿಯೇ ಬ್ರಷ್ ಮಾಡೋದು. ಅವರಿಗೆ ಒಂದು ಕಡೆ ನಿಂತು ಬ್ರಷ್ ಮಾಡಲಿಕ್ಕೆಲ್ಲ ಗೊತ್ತಿಲ್ಲ. ಹಾಗೆ ಮತ್ತು ನಾನು ಎದ್ದ ಕೂಡಲೇ ಮಕ್ಕಳಿಗೆ ಇದು ಕೊಡ್ತೇನೆ, ಅಂದರೆ ಪಚ್ಚೆಸರು ಮತ್ತು ರಾಗಿ ಮೊಳಕೆ ಬರೆಸಿ ಮತ್ತೊಂದು ಗ್ಲಾಸ್ ನೀರು. ಇದು ಫಸ್ಟ್ ಎದ್ದ ಕೂಡಲೇ ಅವರದು ಫಸ್ಟ್. ನಾವೆಲ್ಲರೂ ಸಹ ಅದೇ ತಿನ್ನೋದು ಬೆಳಿಗ್ಗೆ. ಹಾಗೆ ಮತ್ತು ನಂದು ಅವನ ಫ್ರೆಂಡ್ಸಿನೊಟ್ಟಿಗೆ ರಾಣಿಪುರಕ್ಕೆ ಹೋದವ. ರಾಣಿಪುರಕ್ಕೆ ಅಂದರೆ 5 ಜನ ಇದ್ದಾರೆ ಅವ್ರ ಫ್ರೆಂಡ್ಸ್. ಕಾರಲ್ಲಿ, ಅವ ಇಲ್ಲಿಂದ ಸ್ಕೂಟಿ ಹೋಗಿ ಅಲ್ಲಿಂದ ಕಾರಲ್ಲಿ ಹೋಗೋದಂತೆ. ಆಗ ಅವ ಹಾಗೆ ಹೋದ, ಮತ್ತು ಇವರು ಪೇಪರೆಲ್ಲ ಓದ್ತಾ ಇದ್ದರು. ಆಗ ನಮ್ಮ ಜಾಜಿ ಗಿಡದಲ್ಲಿ ತುಂಬ ಹೂವಾಗಿದೆ ಆಯಿತಾ. ಪರಿಮಳ ಜಾಜಿ ಮಲ್ಲಿಗೆ ತುಂಬ ಹೂವಾಗಿದೆ. ಹಾಗೆ ಇವತ್ತು ನನ್ನ ಪ್ಲ್ಯಾನಿಂಗ್ ಅಂದರೆ ಅಡುಗೆದೆಲ್ಲ ಇಲ್ಲ, ಯಾಕಂದರೆ ಅಡುಗೆ ಯಾವತ್ತೂ ನೀವು ನನ್ನದು ಊಟದ್ದು ಸಾಧಾರಣ ನೋಡ್ತೀರಲ್ಲ, ಸುಮಾರು ಬಗೆ ಪದಾರ್ಥ ಇರ್ತದೆ. ಮತ್ತು ಇದೇ ಊಟದೇ ಈಗ ಹೆಚ್ಚಾಗಿ ಅಂದರೆ ಅಡುಗೆನೇ ನಾ ಜಾಸ್ತಿಯಾಗಿ, ಬಾಕಿ ಎಲ್ಲ ನನಗೆ ಹೊರಗಿನ ಕೆಲಸ ಎಲ್ಲ ನಂದು ಬಾಕಿ. ಹಾಗೆ ಇವತ್ತು ಅಂದರೆ ಬೆಳಿಗ್ಗೆ ಬೇಗ ನಾನೊಂದು ತಿಂಡಿ ಆಯಿತು. ತಿಂಡಿಯಾಗಿ ನಾನೊಂದು ಬೂತಾಯಿ ಗಸಿ ಪದಾರ್ಥ ಮಾಡಿದೆ, ಆಮೇಲೆ ಒಂದು ಪಲ್ಯ ಮಾಡಿದೆ, ಅಷ್ಟೇ ಆಗಿ ಇವತ್ತಿಂದು. ಮತ್ತು ನಾನೀಗ ಹೊರಗೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ಹೊರಗೆ ಅಂದರೆ ನನಗೆ ಸುಮಾರು ಹೂವಿನ ಗಿಡ ನೆಡಬೇಕು. ಈಗ ಮಳೆ ಅಲ್ಲ, ಈಗ ನೆಟ್ಟರೆ ಆಯಿತು. ಮತ್ತು ನನಗೆ ಇನ್ನು ನೆಕ್ಸ್ಟ್ ವೀಕಲ್ಲಿ ಬರುವಾಗ ಮಳೆ ಇಲ್ಲದಿದ್ದರೆ ಆಗ ಬರುವಾಗೂ ಸ್ವಲ್ಪ ಚಿಗುರು ಬರ್ಬೋದು. ನಾನು ಯಾವುದಂದರೆ ಕನಕಾಂಬರ ಅಬ್ಬಲಿಗೆ ನೆಡ್ತಾ ಇದ್ದೇನೆ. ಅಬ್ಬಲಿಗೆ ಅಂದರೆ ನೋಡಿ ಅಂತ 4 ಬಿಸಿಲು ಬರುವಾಗಲೇ ಅಬ್ಬಲಿಗೆ ಹೂವು ಆಗ್ತದೆ. ಮತ್ತು ಮಳೆ ಬರುವಾಗ ಬೇಗ ಅದು ಹೂವು ಹಾಳಾಗ್ತದೆ. ಈ ಅಬ್ಬಲಿಗೆ ಹೇಗಂದರೆ ಉಂಟಲ್ಲ, ಈಗ ನಾವು ಅಕ್ಟೋಬರ್ ನವಂಬರ್ವಾಗ ಮಳೆ ಸಾಧಾರಣ ಕಡಿಮೆ ಆಗ್ತದಲ್ಲ, ಆವಾಗಲೇ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆದರೆ ಸಾಧಾರಣ ಇನ್ನೆಸ್ಟ್ ಮೇ ಜೂನ್ ತನಕ ಇರ್ತದೆ, ಫುಲ್ಲು ಹೂವು ಇರ್ತದೆ. ಹಾಗೆ ನಾನಂದರೆ ಸ್ವಲ್ಪ ನೆಟ್ಟಿದ್ದೆ ಕಳೆದ ವರ್ಷ. ಅದು ಈ ಸಲ ಸುಮಾರು ಹೂವಾಗಿದೆ. ನನ್ನ ಕೆಲವು ವೀಡಿಯೋದಲ್ಲೆಲ್ಲ ನೀವು ನೋಡಿರ್ಬೋದು. ಹಾಗೆ ಅದರಲ್ಲಿ ಎಳತ್ತು ನೆಟ್ಟರೆ ಆಗಲಿಕ್ಕಿಲ್ಲ. ಹಾಗೆ ನಾನು ಹಾರೆ, ಪಿಕ್ಕಾಸು, ಕತ್ತಿ ಎಲ್ಲ ಹಿಡ್ಕೊಂಡು ಹೊರಟೆ ನನ್ನ ಕೆಲಸಕ್ಕೆ. ಹಾಗೆ ಅದು ವೀಡಿಯೋ ಅರ್ಜಿ ತೆಗಿತಾ ಇದ್ದೇನೆ. ಅದಂದರೆ ಒಂದೊಂದು ಗುಂಡಿಯಲ್ಲಿ 2 ಗಿಡ ಆ ರೀತಿಯಲ್ಲಿ ನಾನು ಇರ್ತದೆ. ಅಂದರೆ ಅದೊಳ್ಳೆ ಬುಷ್ಷಾಗಿ ಬರ್ತದೆ, ಹೂವು ಸುಮಾರು ಇರ್ತದೆ. ತುಂಬ ಚಂದ ಅಲ್ಲ ಅದು ನೋಡಲಿಕ್ಕೆ. ಅಂದರೆ ಅಬ್ಬಲಿಗೆ ಇಷ್ಟ ಇದ್ದವರು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ಭಾರಿ ಚಂದ ಉಂಟು, ಅಂದರೆ ಭಾರಿ ಚಂದ ಉಂಟು ಅದು ಹೂ. ಮತ್ತು ಅದಕ್ಕೆ ಅಂದರೆ ಮೇಂಟೆನೆನ್ಸ್ ಹೆಚ್ಚೆಲ್ಲ ಬೇಡ, ವಾರಕ್ಕೊಮ್ಮೆ ಎಲ್ಲ ನೀರು ಹಾಕಿದರೆ ಸಾಕು. ನನಗೆ ಅಂದರೆ ನಾನೀಗ ಈ ಅಬ್ಬಲಿಗೆ ಹೋದ ಕಾರಣ ಏನಂದರೆ ಅಂದರೆ ಮನೆಯಲ್ಲೇ ನಾನು ವರ್ಕ್ ಮಾಡುವಾಗ ನಾನು ಸಾಧಾರಣ ಮನೆಯಲ್ಲೇ ಹೀಗೆ ಅಂದರೆ ಡೈಲಿ ನೀರು ಹಾಕುವ ಆ ಥರ ಗಿಡ ಎಲ್ಲ ನಾನು ಮಾಡ್ತಾಯಿದ್ದೆ. ಗೌರಿ ಗಿಡ ಹಾಗೆ ಕೆಲವುದೆಲ್ಲ ಉಂಟಲ್ಲ, ಡೈಲಿ ಅದಕ್ಕೆ ಒಂದು ದಿನ ನೀರಿದ್ದರೆ ಅದು ಬಾಡ್ತದೆ. ಹಾಗೆ ಈಗ ನಾನು ಅದಕ್ಕೂ ಹೋಗ್ಲಿಕ್ಕಂದರೆ ಮತ್ತು ನನಗೆ ಟೈಮ್ ಇಲ್ಲ ನೀರು ಹಾಕ್ಲಿಕ್ಕೆ. ಆಗ ಅದರ ಎಡೆಗೆ ಈ ಗಿಡ ನೆಡುವ ಎಡೆಗೆ ಸುಮಾರು ಒಳ್ಳೆ ಮಳೆ ಎಲ್ಲ ಬಂತು. ಆ ಮಳೆಗೆ ನೆನೆದುಕೊಂಡೇ ನಾನು ಕೆಲಸ ಮಾಡಿದೆ. ಈ ಒಂದು ಏರಿಯಾ ನಿಮ್ಗೆ ನೆನಪಿರ್ಬೋದು. ನಾನಂದರೆ ಬೇಸಿಗೆಯಲ್ಲಿ ಫುಲ್ ಹರಿವೆ ವೀಡಿಯೋ ಎಲ್ಲ ಮಾಡಿದ್ದೆ ನಾನು. ಅದರಲ್ಲಿ ನೋಡಿ ಆ ಬಿಳಿ ಹರಿವೆ, ಅದು ಆ ಒಂದು ಗಿಡ ಮತ್ತು ಕಪ್ಪು ತುಳಸಿ ಇದೆಲ್ಲ ನನಗೆ ಸಿಕ್ಕಿದೆ. ಅದನ್ನೆಲ್ಲ ಬಿಟ್ಟು ಅಲ್ಲಿಂದ ಕಾಡೆಲ್ಲ ಫುಲ್ಲು ಕ್ಲೀನ್ ಮಾಡಿದೆ. ಅಲ್ಲಿ ನಾನು ಗಿಡ ನೆಡಲಿಲ್ಲ, ನಂಗೆ ಬಚ್ಚಿತ್ತು. ಅಂದರೆ ಬೆಳಿಗ್ಗೆ ಅಂದರೆ ಈಗ ಒಂದು 11 ಗಂಟೆಗೆ ಸ್ಟಾರ್ಟ್ ಮಾಡಿದೆ ನಾನು. ಸ್ಟಾರ್ಟ್ ಮಾಡಿ ಸಾಧಾರಣ 2 ಗಂಟೆ ಆಯಿತು, ಮಧ್ಯಾಹ್ನ 2 ಗಂಟೆ ಆಗೋ ತನಕ ನಾನು ಕೆಲಸ ನಿಲ್ಲಿಸಲೇ ಇಲ್ಲ. ಮಳೆ ಆದರೂ ಮಳೆ ಎಂತ ಆದರೂ ಸಹ ನಾನು ಕೆಲಸ ಮಾಡ್ತಾನೇ ಇದ್ದೆ. ಮತ್ತು ಅಂದರೆ ನೆಕ್ಸ್ಟ್ ವೀಕಿಗೆ ಆಗ್ತದಲ್ಲ, ನನಗೆ ಟೈಮ್ ಇರೋದಿಲ್ಲ. ಹಾಗೆ ನಾನು ಆ ಗೇಟಿನ ಹೊರಗಿದ್ದ ಕೆಲಸ ಎಲ್ಲ ಮುಗಿಸಿ ಮತ್ತು ಒಳ್ಳೊಂದು ಸ್ನಾನ ಎಲ್ಲ ಆಯಿತು. ನಾನು ಹಾಕಿದೆ ಬಟ್ಟೆ ಎಲ್ಲ ವಾಶ್ ಮಾಡಿ ಬಟ್ಟೆ ಒಣಸ್ಲಿಕ್ಕೆ ಹೋಗುವಾಗ ಅಲ್ಲಿಯೂ ಕೆಲಸ. ಸ್ನಾನ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿದೆ, ಆಮೇಲೆ ಬಟ್ಟೆ ವಾಶ್ ಮಾಡಿದೆ, ಆಮೇಲೆ ಈ ಬಟ್ಟೆ ಒಣಸ್ಲಿಕ್ಕೆ ಹೋಗುವಾಗ ಅಲ್ಲಿ ಸಹ ಕೆಲಸ. ಅಲ್ಲಿ ಅಂದರೆ ಆ ಒಣಗಿದ ಬಟ್ಟೆ ತಂದೆ, ಈಗ ಅಂದರೆ ಬಿಸಿಲಿಲ್ಲಲ್ಲ, ಬಟ್ಟೆ ತಂದೆ. ಹಾಗೆ ಮತ್ತು ಆದರೆ ನಮ್ಮ ಮನೆಯವರಿಗೆ ಮನೆ ಹೆಸರಿಗೆ ಹಾಗೆ ಅಲ್ಲ, ಹೋದಲ್ಲಿ ಮುಟ್ಟಿದಲ್ಲೆಲ್ಲ ಕೆಲಸನೇ. ಎಲ್ಲಿ ನಾವು ಹೋಗ್ತೀವೋ ಅಲ್ಲೆಲ್ಲ ಕೆಲಸನೇ. ಈಗ ನಮಗೆ ರೆಸ್ಟ್ ಎಂಬುದಿಲ್ಲ. ಕೆಲವೇ ನಾವು ಕೆಲಸ ನೋಡದೇ ಇರಬೇಕು, ಕಾಣದೇ ಇರಬೇಕು, ಆದರೆ ಮಾತ್ರ ಓಕೆ. ಈಗ ನೋಡಿ ಕಿಚನ್ ಸೈಡ್ ನನಗೆ ಕ್ಲೀನಿಂಗ್ ಆಗಲಿಲ್ಲ ಇವತ್ತು. ನಾನು ಅಂದ್ಕೊಂಡಿದ್ದೆ, ನಿನ್ನೆ ರಾತ್ರಿ ಮಲಗುವಾಗ ಅಂದ್ಕೊಂಡಿದ್ದೆ, ಅಂದರೆ ಗ್ಯಾಸಿನ ಆ ಸೈಡ್ ನನ್ನ ಗಿಡಗಳೆಲ್ಲ ನಂದೆಲ್ಲ ಬಾಡಿ ಹೋಗಿದೆ, ಅದೆಲ್ಲ ಒಮ್ಮೆ ತೆಗೆದು ಕ್ಲೀನ್ ಮಾಡಿ ಚಂದ, ಅಂದರೆ ಅಲ್ಲಿ ಬ್ರಷ್ ಹಾಕಿ ನಾವು ತೊಳಿಬೇಕು. ಹಾಗೆಲ್ಲ ಡೈಲಿ ಒರೆಸ್ತೇನೆ ಬಟ್ಟೆ ಎಲ್ಲ, ಅದಷ್ಟು ಕ್ಲೀನ್ ಆಗೋದಿಲ್ಲ. ಬ್ರಷ್ ಹಾಕಿ ಒರೆಸ್ಬೇಕಲ್ಲ ಅನಿಸಿದ್ದೆ. ಆಗಲಿ, ಅದು ಒಳಗಿನ ಕೆಲಸ ಅಲ್ಲ, ಆದರೆ ಮತ್ತಾರು ಮಾಡ್ಬೋದು, ರಾತ್ರಿ ಆದರೂ ಮಾಡ್ಬೋದು ಬಂದು ಹೇಳಿ ಹೊರಗಿನ ಕೆಲಸಕ್ಕೆ ನಾನು ಇವತ್ತು ಹೋದದ್ದು. ಹಾಗೆ ನಾನು ಮತ್ತು ನಮ್ಮಲ್ಲಿ ಹಪ್ಪಳ, ನಮ್ಮ ಮನೆ ಹತ್ತಿರ ಇದ್ದವರು ಹಲಸಿನ ಹಪ್ಪಳ ಕೊಟ್ಟಿದ್ರು. ಅದೊಂದು ಕಾಯಿಸಿದೆ, ಒಂದು ಚಾಲ ಮಾಡಿ. ಆದರೆ ಮಧ್ಯಾಹ್ನ ಊಟ ಆಯಿತು, ಸ್ವಲ್ಪ ನಿದ್ದೆ ಸಹ ಮಾಡಿದೆ ಆಯಿತಾ. ನಿದ್ದೆ ಮಾಡಿ ಒಂದು ಸಂಜೆದು. ಹಾಗೆ ಅತ್ತೆಗೆ ಹೇಗಂದ್ರೆ ಉಂಟಲ್ಲ, ಸಂಜೆ 6 ಗಂಟೆ ನಂತರ ಅತ್ತೆಗೆ ದೀಪ ಇಡಲೇಬೇಕಾದ್ರೆ ಅವರು 7 ಗಂಟೆಗೆಲ್ಲ ಕಾಯಲಿಕ್ಕಿಲ್ಲ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು. ಅದರ ಎಡೆಗೆ ನಮ್ಮ ಅರ್ಜು ಅಂತ ಮಾಡಿದ ಒಂದು ದೊಡ್ಡ ಚಿಕ್ಕು ಸಿಕ್ಕಿತ್ತು. ಆ ಚಿಕ್ಕು ಎಲ್ಲ ಕೊಯ್ದ ನೋಡಿ.